ಜಿ ಕನ್ನಡ ನ್ಯೂಸ್ನ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಅಭೂತಪೂರ್ವ ಸಾಧನೆಯನ್ನ ಮಾಡಿದ್ದಾರೆ. ಇದು ನಿಮ್ಮ ಜಿ ಕನ್ನಡ ನ್ಯೂಸ್ನ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಆಗಿದೆ. ಸಚಿವ ರಾಮಲಿಂಗಾರೆಡ್ಡಿ, ಮುಜರಾಯಿ ಇಲಾಖೆಯ ಸಚಿವ ರಾಮಲಿಂಗಾರೆಡ್ಡಿ ಅಭೂತಪೂರ್ವ ಸಾಧನೆಯನ್ನ ಮಾಡಿದ್ದಾರೆ. ರಾಜ್ಯದಲ್ಲಿ ಮುಜರಾಯಿ ಇಲಾಖೆಯಲ್ಲಿ ಮಹತ್ವದ ಸಾಧನೆ ಮಾಡಿದ್ದಾರೆ. ದೇವಾಲಯಗಳ ಆಸ್ತಿಗಳ ರಕ್ಷಣೆ ಮಾಡಿರುವ ಸಚಿವ ರಾಮಲಿಂಗಾರೆಡ್ಡಿ ಬರೋಬ್ಬರಿ 10,000ಕ್ಕೂ ಹೆಚ್ಚು ಎಕರೆ ದೇವಾಲಯಗಳ ಆಸ್ತಿಯನ್ನ ರಕ್ಷಣೆ ಮಾಡಲಾಗಿದೆ. ಈ ಕುರಿತಾಗಿ ಒಂದೊಂದೇ ಮಾಹಿತಿಯನ್ನ ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ. ಸದ್ಯಕ್ಕೆ ಈಗ ಮುಜರಾಯಿ ಇಲಾಖೆಯ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಪ್ರಶಂಸೆಗಳ ಮಹಾಪೂರವೇ ಹರಿದು ಬರ್ತಿದೆ ಅಂತಲೇ ಹೇಳಬಹುದು. ಮುಜರಾಯಿ ಇಲಾಖೆಯಲ್ಲಿ ಮಹತ್ವದ ಸಾಧನೆಯನ್ನ ಮಾಡಿದ್ದಾರೆ. ಅವರು ಮುಜರಾಯಿ ಇಲಾಖೆಯ ಸಚಿವರಾದ ಮೇಲೆ ನಿಜಕ್ಕೂ ಕೂಡ ಅವರು ಮಾಡಿರುವಂತಹ ಸಾಧನೆಗಳು ಅಭೂತಪೂರ್ವ ಸಾಧನೆ ಅಂತಲೇ ಹೇಳಬಹುದು. ಎಸ್, ರಾಜ್ಯದಲ್ಲಿ ಬರೋಬ್ಬರಿ 10,700 ಎಕರೆ ದೇವಾಲಯಗಳ ಆಸ್ತಿಯನ್ನ ರಕ್ಷಿಸಿದ್ದಾರೆ. ಆಸ್ತಿ ಒತ್ತುವರಿ ಮಾಡಿದ್ದ ಖಾಸಗಿ ವ್ಯಕ್ತಿ, ಸಂಸ್ಥೆ, ಟ್ರಸ್ಟ್ಗಳಿಗೆ ಶಾಕ್ ಅನ್ನ ಕೊಟ್ಟಿದ್ದಾರೆ. ಮುಲಾಜಿಲ್ಲದೆ ಒತ್ತುವರಿ ತೆರವು ಮಾಡಿ ಮುಜರಾಯಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ದೇವಾಲಯಗಳ ಆಸ್ತಿ ರಕ್ಷಿಸುವ ಮೂಲಕ ಹಿಂದುತ್ವ ರಕ್ಷಣೆಯ ಪಣವನ್ನ ತೊಟ್ಟಿರುವ ಕಾಂಗ್ರೆಸ್ ಸರ್ಕಾರ. ದೇವಾಲಯಗಳ ಜಾಗಗಳಿಗೆ ಕಂದಾಯ ಇಲಾಖೆಯಿಂದ ದಾಖಲೆಗಳನ್ನ ಸೃಷ್ಟಿ ಮಾಡಲಾಗಿದೆ. ರಾಜ್ಯದಲ್ಲಿ ಬರೋಬ್ಬರಿ 10,700 ಎಕರೆ ದೇವಾಲಯಗಳ ಆಸ್ತಿಯನ್ನ ರಕ್ಷಿಸಿದ್ದಾರೆ ಮುಜರಾಯಿ ಇಲಾಖೆಯ ಸಚಿವ ರಾಮಲಿಂಗಾರೆಡ್ಡಿ. ಇನ್ನು 1.5 ವರ್ಷದಲ್ಲಿ ಸರ್ವೆ ಮಾಡಿ 10,000 ಆಸ್ತಿಗಳ ಸಂರಕ್ಷಣೆಯನ್ನ ಮಾಡಲಾಗಿದೆ. ಅಂದ್ರೆ 10,000 ಎಕರೆ, 166 ಸಿ ದರ್ಜೆ, 193 ಬಿ ದರ್ಜೆ, 205 ಎ ದರ್ಜೆ ದೇವಾಲಯಗಳನ್ನು ರಕ್ಷಿಸಲಾಗಿದೆ. ಒಟ್ಟು 5,022 ದೇವಾಲಯಗಳ ಆಸ್ತಿಗಳು ಈಗ ಮುಜರಾಯಿ ಇಲಾಖೆಯ ವಶಕ್ಕೆ ಪಡೆದುಕೊಳ್ಳಲಾಗಿದೆ. 34,564 ದೇವಾಲಯಗಳು ಈಗ ಮುಜರಾಯಿ ಇಲಾಖೆಗೆ ಒಳಪಡುತ್ತವೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಪ್ರಸನ್ನ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಪ್ರಸನ್ನ, ಇದು ನಿಜಕ್ಕೂ ಜಿ ಕನ್ನಡ ನ್ಯೂಸ್ನ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಮುಜರಾಯಿ ಇಲಾಖೆಯ ಸಚಿವ ರಾಮಲಿಂಗಾರೆಡ್ಡಿ ಅಭೂತಪೂರ್ವ ಸಾಧನೆ, ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ವಕ್ಫ್ ಆಸ್ತಿ ಕಬಳಿಕೆ ಅದು ಇದು ಅಂತ. ಇಂತಹ ಸಂದರ್ಭದಲ್ಲಿ ದೇವಾಲಯಗಳನ್ನ ರಕ್ಷಿಸಿದ್ದಾರೆ. ದೇವಾಲಯಗಳ ಆಸ್ತಿ ರಕ್ಷಣೆ ಆಗಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮಧು, ಈ ಒಂದು ವಿಚಾರದಲ್ಲಿ ಏನಂತಂದ್ರೆ ಈಗ ಈ ರಾಜ್ಯ ಸರ್ಕಾರದ ಅತಿ ದೊಡ್ಡ ಒಂದು ಸಾಧನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂತೆ ಈ ದೇವಾಲಯಗಳೇನಿದೆ, ಆ ದೇವಾಲಯಗಳ ಆಸ್ತಿಗಳಿದೆಯಲ್ಲ, ಈ ಆಸ್ತಿಗಳನ್ನ ರಕ್ಷಣೆ ಮಾಡುವಂತಹ ಮಹತ್ವದ ಕಾರ್ಯಕ್ಕೆ ರಾಮಲಿಂಗಾರೆಡ್ಡಿ ಅವರು ಈಗಾಗಲೇ ಚಾಲನೆಯನ್ನ ಕೊಟ್ಟಿರುವಂತದ್ದು. ಕಳೆದ 1.5 ವರ್ಷದಲ್ಲಿ 5,000ಕ್ಕಿಂತ ಹೆಚ್ಚು ದೇವಸ್ಥಾನಗಳ ಆಸ್ತಿಗಳೇನಿದೆ, ಆ ಆಸ್ತಿಗಳನ್ನ ಸಂರಕ್ಷಣೆ ಮಾಡಿ, ಸರ್ವೆ ಮಾಡಿ, ಆ ಆಸ್ತಿಗಳ ಒಂದು ದಾಖಲೆ ಪತ್ರಗಳನ್ನ ಸಂರಕ್ಷಣೆಯನ್ನ ಮಾಡಿ ಕಂದಾಯ ಇಲಾಖೆಗಳಿಗೆ, ಆ ಆಸ್ತಿಗೆ ಕಂದಾಯ ಇಲಾಖೆಗೆ ಒಳಪಟ್ಟು ಕಂದಾಯ ಇಲಾಖೆಯಲ್ಲಿ ಒಂದು ದಾಖಲೆಗಳನ್ನ ಸೃಷ್ಟಿ ಮಾಡಿ, ಆ ಸೃಷ್ಟಿ ಮಾಡಿದಂತ ದಾಖಲೆಗಳನ್ನ ಮುಜರಾಯಿ ಇಲಾಖೆ ಕೊಟ್ಟಿರುವಂತದ್ದು. ಜೊತೆಗೆ ಆ ದೇವಸ್ಥಾನಗಳು ಕೂಡ ನಿಮ್ಮ ಈ ಆಸ್ತಿಗಳು ಈ ತರ ಮುಜರಾಯಿ ಇಲಾಖೆ ಸಂಬಂಧಪಟ್ಟ ದೇವಸ್ಥಾನದ ಆಸ್ತಿಗಳು ಇಲ್ಲಿದೆ ಅನ್ನೋ ದಾಖಲೆಗಳನ್ನು ಕೂಡ ದೇವಾಲಯಗಳಿಗೆ ಈಗಾಗಲೇ ಕೊಟ್ಟಿರುವಂತದ್ದು. ಅಂದ್ರೆ ಸುಮಾರು ರಾಜ್ಯದಲ್ಲಿರುವಂತ 10,000ಕ್ಕೂ ಹೆಚ್ಚು ಏನು ದೇವಸ್ಥಾನಗಳಿದೆ, ಅವುಗಳ ಪ್ರಾಪರ್ಟಿಗಳೇನಿದೆ ಅದು ಅತ್ಯಂತ ಬಹಳ ಆಯಕಟ್ಟಿನ ಜಾಗಗಳಿರುವಂತಹ ಒಂದು ಜಾಗಗಳಾಗಿರ್ತದೆ. ಆದ್ರೆ ಈ ಒಂದು ಜಾಗಗಳನ್ನ ಈ ಖಾಸಗಿ ವ್ಯಕ್ತಿಗಳಾಗಿರ್ಬೋದು, ಕೆಲವೊಂದು ಟ್ರಸ್ಟ್ಗಳು, ಕೆಲವು ಸಂಸ್ಥೆಗಳು ಒತ್ತುವರಿಯನ್ನ ಮಾಡ್ಕೊಂಡಿರ್ತವೆ. ಇದನ್ನ ಅಬ್ಸರ್ವ್ ಮಾಡಿದಂತ ರಾಮಲಿಂಗಾರೆಡ್ಡಿ ಅವರು ಕಂದಾಯ ಇಲಾಖೆಯ ಏನು ಸಚಿವರಾದಂತ ಕೃಷ್ಣ ಬೈರೇಗೌಡರ ಜೊತೆ ಸೇರಿಕೊಂಡು ಆ ಒಂದು ಅಧಿಕಾರಿಗಳ ಒಂದು ತಂಡವನ್ನ ರಚನೆ ಮಾಡಿ ಸರ್ವೆಗೆ ಆದೇಶವನ್ನ ಕೊಡ್ತಾರೆ. ಸರ್ವೆ ಮಾಡ್ಕೊಂಡು ಬಂದ ಸಂದರ್ಭದಲ್ಲಿ ಈ ಒತ್ತುವರಿ ಜಾಗಗಳ ಬಗ್ಗೆ ಮಾಹಿತಿ ಸಿಗುತ್ತೆ. ಆ ಮಾಹಿತಿ ಸಿಕ್ಕ ನಂತರ ಆ ಎಲ್ಲಾ ಜಾಗಗಳನ್ನ
ಕಂದಾಯ ಇಲಾಖೆ ತನ್ನ ಒಂದು ವಶಕ್ಕೆ ಪಡೆದುಕೊಂಡು ಅದನ್ನ ಮುಜರಾಯಿ ಇಲಾಖೆಗೆ ಒಪ್ಪಿಸಿರುವಂತಹ ಮಹತ್ವದ ಕಾರ್ಯವನ್ನ ಈಗ ರಾಜ್ಯ ಸರ್ಕಾರ ಮಾಡ್ತಾ ಇರುವಂತದ್ದು ನಾವು ನೋಡ್ಬೋದು. ರಾಜ್ಯದಲ್ಲಿ ಈಗಾಗಲೇ ವಕ್ಫ್ ಬೋರ್ಡ್ ನ ಆಸ್ತಿಗೆ ಸಂಬಂಧಪಟ್ಟಂತೆ ಏನೆಲ್ಲ ವಿಚಾರಗಳು ವಿವಾದಗಳಾದ್ರೂ ಕೂಡ ಮತ್ತೊಂದು ದಿಕ್ಕಿನಲ್ಲಿ ಹಿಂದೂ ದೇವಾಲಯಗಳೇನಿದೆ ಅವುಗಳ ಆಸ್ತಿ ಬಹಳಷ್ಟು ನೂರಾರು ಪಟ್ಟು ಜಾಸ್ತಿ ಇರುವಂತದ್ದು ವಕ್ಫೆ ಕಂಪೇರ್ ಮಾಡಿದ್ರೆ. ಇಂತಹ ಆಸ್ತಿಗಳನ್ನು ಕೂಡ ರಕ್ಷಣೆ ಮಾಡುವಂತಹ ಜವಾಬ್ದಾರಿ ನಮಗೆ ಇದೆ ಅನ್ನುವಂಥದ್ದನ್ನ ರಾಮಲಿಂಗಾರೆಡ್ಡಿ ಅವರು ಮನವರಿಕೆ ಮಾಡಿಕೊಂಡು, ಜೊತೆಗೆ ನಿಜವಾದ ಹಿಂದುತ್ವವನ್ನ ಕಾಪಾಡುವಂತ ಕೆಲಸವನ್ನ ಬಿಜೆಪಿ ಅಲ್ಲ ಕಾಂಗ್ರೆಸ್ ಮಾಡ್ತಾ ಇದೆ ಅನ್ನುವಂಥದ್ದು ರಾಮಲಿಂಗಾರೆಡ್ಡಿ ಅವರ ವಾದ. ಯಾಕಂದ್ರೆ 10,000ಕ್ಕಿಂತ ಹೆಚ್ಚು ದೇವಸ್ಥಾನಗಳೇನಿದೆ ಅವುಗಳ ಆಸ್ತಿಯನ್ನ ಸಂರಕ್ಷಣೆ ಮಾಡಿರುವಂತದ್ದು ಈಗಾಗಲೇ ನಾವು ಮಾಡಿದ್ದೇವೆ. ಜೊತೆನಲ್ಲಿ ರಾಜ್ಯದಲ್ಲಿ ಒಟ್ಟು 25,000ಕ್ಕೂ ಹೆಚ್ಚು ದೇವಸ್ಥಾನಗಳು ಬರ್ತದೆ. ಈ ದೇವಾಲಯಗಳ ಆಸ್ತಿಗಳನ್ನ ಸಂರಕ್ಷಣೆ ಮಾಡುವಂತ ಕೆಲಸವನ್ನ ಏನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಎನ್ನುವಂಥದ್ದು ರಾಮಲಿಂಗಾರೆಡ್ಡಿ ಅವರು ಹೇಳಿರುವಂತದ್ದು. ಮಧು, ಎಸ್, ಥ್ಯಾಂಕ್ ಯು ಪ್ರಸನ್ನ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಇತ್ತೀಚಿನ ದಿನಗಳಲ್ಲಿ ನಾವು ಕೂಡ ಗಮನಿಸ್ತಾ ಇದ್ದೀವಿ ರಾಜ್ಯದಲ್ಲಿ ವಕ್ಫ್ ವಿವಾದ ಎಷ್ಟು ಮಟ್ಟಿಗೆ ಭುಗಿಲೆದ್ದಿತ್ತು ಅನ್ನೋದರ ಕುರಿತಾಗಿ. ಸೊ ಆ ಒಂದು ಹೋರಾಟ ಇನ್ನೂ ಕೂಡ ನಡೀತಾನೇ ಇದೆ ಅಂತಲೇ ಹೇಳಬಹುದು. ಇತ್ತ BJP ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು, ಸಾಲು ಆರೋಪಗಳನ್ನು ಮಾಡಿದ್ರು. ವಕ್ಫ್ ವಿರುದ್ಧ ಹೋರಾಟಗಳು, ಪ್ರತಿಭಟನೆ, ಮತ್ತೊಂದು ಮಗದೊಂದು ಎಲ್ಲ ಕೂಡ ನಡೆದಿತ್ತು. ಸೊ ಇತ್ತ ರಾಜ್ಯ ಸರ್ಕಾರ ಏನು ಮಾಡಿದೆ, ಹಿಂದುತ್ವ ರಕ್ಷಣೆಯನ್ನ ಯಾವ ರೀತಿ ಗೊತ್ತಿಲ್ಲದೇನೆ ಮಾಡಿದೆ ಅನ್ನೋದರ ಕುರಿತಾಗಿ, ಅಂದರೆ ಜನಗಳಿಗೆ ಹೇಳ್ಕೊಂಡು ಮಾಡೋದಕ್ಕಿಂತ ಮಾಡಿ ತೋರಿಸೋದು ಅಂತ ಹೇಳ್ತಾರಲ್ಲ, ಸೊ ಅದಕ್ಕೆ ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳಬಹುದು. ಸೊ ಈಗ ಖಾಸಗಿ ವ್ಯಕ್ತಿ ಹಾಗೆ ಸಂಸ್ಥೆ, ಖಾಸಗಿ ಟ್ರಸ್ಟ್ಗಳಿಗೆ ಶಾಕನ್ನು ಕೊಟ್ಟಿದ್ದು ಬರೋಬ್ಬರಿ 10,700 ಎಕರೆ ದೇವಾಲಯಗಳ ಆಸ್ತಿಯನ್ನು ಮುಜರಾಯಿ ಇಲಾಖೆಯ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾಡಿರುವಂಥದ್ದು. ನಿಜಕ್ಕೂ ಕೂಡ ಇದು ಅಭೂತಪೂರ್ವ ಸಾಧನೆ ಅಂತಲೇ ಹೇಳಬಹುದು. ದೇವಾಲಯಗಳ ಆಸ್ತಿಗಳ ರಕ್ಷಣೆ ಮಾಡಿದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ. 166 ಸಿ ದರ್ಜೆ, 193 ಬಿ ದರ್ಜೆ, 205 ಎ ದರ್ಜೆ ದೇವಾಲಯಗಳನ್ನು ರಕ್ಷಿಸಲಾಗಿದೆ. ಹಾಗೆ ಇನ್ನೂ ಲಿಸ್ಟ್ ಇದೆ, ಇನ್ನೂ ಕೂಡ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರುವಂತಹ ದೇವಾಲಯಗಳು, ಜಾಗಗಳು ಕೂಡ ಇರುವಂಥದ್ದು. ಸೊ ಅದ್ರ ಮೇಲೂ ಕೂಡ ಈಗ ರಾಜ್ಯ ಸರ್ಕಾರ ಕಣ್ಣಿಟ್ಟಿರುವಂಥದ್ದು. ಆದಷ್ಟು ಬೇಗ ಇನ್ನೂ ಒಂದಷ್ಟು ದೇವಾಲಯಗಳನ್ನು ವಶಪಡಿಸಿಕೊಳ್ಳುತ್ತೆ. ಸದ್ಯಕ್ಕೀಗ ಈ 1.5 ವರ್ಷದಲ್ಲಿ ಬರೋಬ್ಬರಿ 10,700 ಎಕರೆ ದೇವಾಲಯಗಳ ಆಸ್ತಿಯನ್ನು ರಕ್ಷಣೆ ಮಾಡಿದೆ. ದೇವಾಲಯಗಳ ಆಸ್ತಿ ರಕ್ಷಿಸುವ ಮೂಲಕ ಹಿಂದುತ್ವ ರಕ್ಷಣೆಗೆ ರಾಜ್ಯ ಸರ್ಕಾರ ಪಣ ತೊಟ್ಟಿರುವಂಥದ್ದು. ಬಿಜೆಪಿಗೆ ಒಂದು ರೀತಿ ಈಗ ಬಿಜೆಪಿ ನಾಯಕರ ಬಾಯಿಗೆ ಬ್ರೇಕ್ ಹಾಕಿದಂತಾಯಿತು ಅಂತಲೇ ಹೇಳಬಹುದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ, ಏನು ಮಾಡಿದೆ, ಹಿಂದುತ್ವ ರಕ್ಷಣೆಗೆ ಏನೇನು ಮಾಡ್ತಾ ಇದೆ ಅಂತ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಂತಹ ಬಿಜೆಪಿ ನಾಯಕರಿಗೆ ಈಗ ಉತ್ತರವನ್ನ ನೀಡ್ದಂಗಾಯ್ತು ಅಂತಲೇ ಹೇಳಬಹುದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17,
ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.